ಅವನಿಗೆ ಫೋನ್ ಮಾಡಕ್ ಹೇಳೋಣ ಇವಾಗ. ಈಗ ನನ್ನ ಸೊಸೆ ಅವಳ ಫೋನ್ನ ಇಲ್ಲೇ ಇಕ್ಕೋಗಿದ್ದಾಳೆ. ನನ್ನ ಮಗನು ಮನೆಗೆ ಇದ್ದಾನೆ. ಈಗ ಫೋನ್ ಮಾಡಕ್ ಹೇಳು ಅವನಿಗೆ. ನಾನು ಈಗ ತಾನೇ ಫೋನ್ ಮಾಡಿ ಹೇಳಿದ್ದೀನಿ ಸಾಗರ್ಗೆ, ಫೋನ್ ಮಾಡು ನಿನ್ನ ಹೆಸರು ಹೇಳಕ್ ಹೋಗ್ಬೇಡ ಅಂತ ಹೇಳಿದ್ದೀನಿ. ರವಿ ಅಂತ ಹೇಳು ಅಂತ ಹೇಳ್ಕೊಟ್ಟಿದ್ದೀನಿ. ಫೋನ್ ಬರುತ್ತೆ, ನೋಡ್ತಾ ಇರು ಈ ಸ್ವಲ್ಪ ಹೊತ್ತಿಗೆ. ಬೇಗ ಫೋನ್ ಬಂದ್ರೆ ಸಾಕು, ನನ್ನ ಮಗ ಎಲ್ಲಾದ್ರೂ ಆಚೆಗೆ ಹೋಗೋವಷ್ಟೊತ್ತಿಗೆ. ರಿಂಗ್ ಆಗ್ತೈತೆ ನೋಡು, ಅವನೇ ಮಾಡಿರ್ಬೇಕು. ಈಗ ಅಭಿನ್ ಕರಿ, ಯಾವ್ದೋ ಫೋನ್ ಬತ್ತೈತೆ, ಬಾರೋ ನೋಡ್ಬಾ, ರಿಸೀವ್ ಮಾಡ್ಬಾ ಅಂತ ಹೇಳು ಅವನ್ಗೆ. ಸರಿ ಸರಿ ಇರು, ಕರಿತೀನಿ. ಅಭಿ ಅಭಿ, ಯಾವ್ದೋ ಫೋನ್ ರಿಂಗ್ ಆಗ್ತೈತೆ, ಬಾ ನೋಡ್ಬಾರ ಯಾರು. ಏನಮ್ಮ, ನೀನೇ ರಿಸೀವ್ ಮಾಡು. ಯಾರ್ದದು ಫೋನು? ನಂದಲ್ಲ, ಅದು ಅನ್ನೋದಿರ್ಬೇಕು. ಅಚ್ಚಪ್ಪ ನೀನ್ ಕರ್ದಿದ್ದು. ಅವಳು ಎಲ್ಲ ಅಡುಗೆ ಮನೆಗೋ ಪಾತ್ರೆ ಏನೋ ತೊಳಿತಾ ಇದ್ದಾಳೇನೋ. ನೋಡ್ಬಾ ಯಾರು ಮಾಡಿದಾರೆ ಅಂತಾನ. ಫೋನ್ ರಿಸೀವ್ ಮಾಡಿ ತಗೊಂಡು ನೀನೇನೆ. ಯಾವ್ದಿದು ಹೊಸ ನಂಬರ್ ಆಗಿದ್ದಂಗೈತಲ್ಲ, ಯಾರಿರ್ಬೋದು? ಅಭಿ, ಯಾವ್ದಾದ್ರೂ ಆಗ್ಲಿ ರಿಸೀವ್ ಮಾಡಿ ಮಾತಾಡ್ ಕೇಳು ಯಾರು ಅಂತಾನ. ಗೊತ್ತಾಗುತ್ತೆ. ಅನು ಡಾರ್ಲಿಂಗ್, ಹೌ ಆರ್ ಯು? ಏನ್ ಮಾಡ್ತಾ ಇದ್ಯಾ ಡಾರ್ಲಿಂಗ್? ಯಾಕೆ ಇಷ್ಟೊತ್ತಾದ್ರೂ ನನಗೆ ಫೋನೇ ಮಾಡ್ಲಿಲ್ಲ? ಅವಾಗಿಂದ ನಾನು ಕಾಯ್ತಾ ಇದ್ದೀನಿ ನೀನು ಫೋನ್ ಮಾಡ್ತೀಯಾ ಅಂತಾನ. ಯಾಕೆ ಫೋನ್ ಮಾಡಲಿಲ್ಲ ಡಾರ್ಲಿಂಗ್? ಡಾರ್ಲಿಂಗಾ? ಯಾವ ನೀವನು? ಇವತ್ತು ನಾನು ಮೀಟ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದಲ್ಲ ಡಾರ್ಲಿಂಗ್, ಇಬ್ರು ಫಿಲಮ್ಗೆ ಹೋಗೋಣ ಅಂತ ಹೇಳಿ. ಇನ್ನೂ ಯಾಕೆ ಬಂದಿಲ್ಲ? ನಿನ್ನ ಗಂಡ ಇನ್ನೂ ಕೆಲ್ಸಕ್ಕೆ ಹೋಗಿಲ್ವಾ? ಯಾಕೆ ಡಾರ್ಲಿಂಗ್, ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀನು ಒಂದು ಮಾತಾಡ್ತಾ ಇಲ್ಲ? ಏನಾಯ್ತು? ಮಾತಾಡು ಪ್ಲೀಸ್. ಏಯ್, ಯಾವನೋ ನೀನು? ಯಾರಿಗೆ ಫೋನ್ ಮಾಡಕ್ ಹೋಗಿ ಯಾರಿಗೋ ಮಾಡಿದ್ಯಾ ಅನ್ಸುತ್ತೆ. ನೆಟ್ಗೆ ಫೋನ್ ನಂಬರ್ ಚೆಕ್ ಮಾಡ್ಕೊಂಡು ಮಾಡೋಕ್ಕಾಗಲ್ವಾ? ಯಾರಿಗೋ ಫೋನ್ ಮಾಡಿಬಿಟ್ಟು ಏನೇನೋ ಮಾತಾಡ್ತಾ ಇದೆಯಲ್ಲ, ನಿನಗೆ ತಲೆಗಿಲೆ ಕೆಟ್ಟೈತೋ ಹೆಂಗೆ? ಹಲೋ ಹಲೋ, ಯಾರೀ ನೀವು ಮಾತಾಡ್ತಾ ಇರೋದು? ನಾನು ಡಾರ್ಲಿಂಗ್ ಅನು ಫೋನ್ನ ಮುಟ್ಟಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ಕೊಡ್ರಿ ಅನುಗೆ ಫೋನ. ಏ ಲೋಫರ್, ಅನು ಅಂದರೆ ನಾನು ಹೆಂಡ್ತಿ ಕಣು. ನಿನಗೆ ಯಾವನು ಬೇಕು ಸರಿಯಾಗಿ ಚೆಕ್ ಮಾಡ್ಕೊಂಡು ಇನ್ನೊಂದ್ಸರಿನಾ ಫೋನ್ ಮಾಡು. ಓ ಅಭಿನಾ? ಅಭಿ, ನಾನು ಸರಿಯಾಗಿ ಚೆಕ್ ಮಾಡ್ಕೊಂಡು ಮಾಡಿದ್ದೀನಿ ಫೋನ್ನ. ಮೊದಲು ನಿನ್ನ ಹೆಂಡ್ತಿಗೆ ಫೋನ್ ಕೊಡು. ನನ್ನ ಹೆಸರು ನಿನಗೆ ಗೊತ್ತಾ? ನಿನ್ನ ಹೆಸರು, ನಿಮ್ಮ ಮನೆಯವ್ರ ಹೆಸರು, ಎಲ್ಲರ ಹೆಸರು ಗೊತ್ತು ನನಗೆ. ಸುಮ್ಮನೆ ನಾಟಕ ಮಾಡಬೇಡ, ಟೈಮ್ ವೇಸ್ಟ್ ಮಾಡಬೇಡ. ಅವನಿಗೆ ಫೋನ್ ಕೊಡು. ನಾವಿಬ್ರು ಇವತ್ತು ಎಲ್ಲೋ ಟ್ರಿಪ್ ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದಕ್ಕೆ ಯಾವಾಗ ಬರ್ತಾಳೆ ಅಂತ ನಾ ಫೋನ್ ಮಾಡಿದೆ. ನೀನು ನೋಡಿದ್ರೆ ಇನ್ನೂ ಮನೇಲೇ ಇದೆಯಾ ಅನ್ಸುತ್ತೆ, ಅದಕ್ಕೆ ಅವಳು ಬಂದಿಲ್ಲ. ಏಯ್, ಯಾವನೋ ನೀನು? ಏನೋ ನಿನ್ನ ಹೆಸರು? ಅಲ್ಲ, ಮದುವೆ ಆಗಿರೋ ಹುಡುಗಿ ಹತ್ರ ಏನೋ ನೀನು ಲವ್ ಗಿವ್ ಅಂತ ಎಲ್ಲ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಸುಮ್ಮನೆ ಇವಾಗ ಫೋನ್ ಕಟ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಏನಿಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹಲೋ, ನಾಚಿಕೆನಾ? ನನಗೆ ಯಾಕೆ ನಾಚಿಕೆ ಆಗಬೇಕು? ನಿನ್ನ ಹೆಂಡ್ತಿನೇ ನನ್ನ ಲವ್ ಮಾಡ್ತಾ ಇದ್ದಾಳೆ, ಮದುವೆ ಆಗಿದ್ರು. ಅವಳಾಗಿ ಅವಳು ಬಂದ್ಮೇಲೆ ನಾನ್ಯಾಕೆ ಬೇಡ ಅನ್ಲಿ? ನೀನು ನೆಟ್ಟಗಿದ್ದಿದೆ, ಅವಳ್ಯಾಕೆ ನನಗೆ ಫೋನ್ ಮಾಡೋಳು? ನನ್ನ ಜೊತೆ ಯಾಕೆ ತಿರ್ಗಾಡೋಳು? ಯಾರೋ ಅಭಿ, ಏನಾಯ್ತು? ಯಾಕೋ ಇಷ್ಟು ಸಿಟ್ನಾಗ ಮಾತಾಡ್ತಾ ಇದೀಯಾ? ರವಿನಾ? ಯಾವೂರನು ನೀನು? ನಾನು ಯಾವೂರಾದ್ರೆ ನಿನಗೇನು? ಮೊದಲು ಅವನಿಗೆ ಫೋನ್ ಕೊಡು, ಹೇಳ್ತೀನಿ. ಅವನೂ ಇಲ್ಲ ಗಿನೂ ಇಲ್ಲ, ಮೊದಲು ಫೋನ್ ಕಟ್ ಮಾಡು. ಆಚೆಗೆ ಮಾನ ಮರ್ಯಾದೆ ಏನೂ ಇಲ್ಲ. ಥೂ, ಇಂಥ ಕೆಲಸ ಮಾಡ್ತಾರಲ್ಲ. ಇವ್ರಿಗೆ ಏನು ತಗೊಂಡು ಹೊಡಿಬೇಕು ಹೇಳಿ? ಯಾಕಪ್ಪ ಅಭಿ, ಏನಾಯ್ತು? ಯಾರ ಫೋನ್ ಮಾಡಿದ್ದು? ಅದ್ಯಾಕೆ ಅಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ? ಏನಾಯ್ತು ಅಂತ ಹೇಳು ನಮ್ಮ ಹತ್ರ. ಅದನ್ನ ಹೇಳಕ್ಕೆ ನನಗೆ ನಾಚಿಕೆ ಆಗ್ತೈತೆ. ಥೂ, ಇಂಥ ಕೆಲಸ ಮಾಡಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೋ ಇವ್ರಿಗೆಲ್ಲನ? ಮದುವೆ ಆದ್ಮೇಲೆ ಇನ್ನೊಬ್ರ ಜೊತೆಗೆ ಸುತ್ತಾಡಕ್ಕೆ ನಾಚಿಕೆ ಆಗಲ್ವಾ? ಯಾರಿಗೆ ಏನಾಯ್ತು ಅದನ್ನ ಬಿಡಿಸಿ ಹೇಳು, ನಮಗೆ ಏನು ಅರ್ಥ ಆಗ್ತಿಲ್ಲ ನೀನ್ ಹೇಳ್ತಾ ಇರೋದು. ಯಾರು ಯಾರ ಜೊತೆಗೆ ಓಡಾಡ್ತಾ ಇದಾರೆ ಏನು ಅಂತನ ಹೇಳು, ನಮಗೂ ಅರ್ಥ ಆಗಂಗೆ. ಯಾವನೋ ರವಿ ಅಂತೆ. ಆಯ್ ಡಾರ್ಲಿಂಗ್, ಆಯ್ ಚಿನ್ನು, ಯಾವಾಗ ಬತ್ತೀಯಾ ಅಂತನ ಫೋನ್ ಮಾಡಿದ್ದಾನೆ. ನಿನ್ನ ಹೆಂಡತಿ ಮೊಬೈಲಿಗೆ ಫೋನ್ ಮಾಡಿ ಹಾಯ್ ಡಾರ್ಲಿಂಗ್, ಹಾಯ್ ಚಿನ್ನು ಅಂತ ಹೇಳ್ತಾನ. ಯಾರೋ ಅವನು ಅಭಿ? ಏನ್ ಸಂಬಂಧ ಅಂತ ನಿನ್ನ ಹೆಂಡತಿಗೂ ಅವನಿಗೂ? ಏನ್ ಸಂಬಂಧನೋ ಯಾವನಿಗೆ ಗೊತ್ತು. ನನಗೂ ಈಗಲೇ ಗೊತ್ತಾಗ್ತಿರೋದು. ಇಷ್ಟ ದಿನ ನಾನು ನಂಬಿದ್ದೆ ಒಳ್ಳೆವಳು ಅಂತಾನ. ಇವತ್ತು ಗೊತ್ತಾಗ್ತೈತೆ ಇವಳು ಬಂಡವಾಳ ಏನು ಅಂತಾನ. ನಾನು ಇವಳು ಇಂಥ ಕೆಲಸ ಮಾಡ್ತಾಳೆ ಅಂತಾನ ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಛೇ, ಏನೋ ಹೇಳ್ತಾ ಇದೀಯ ಅಭಿ? ನಿನ್ನ ಹೆಂಡ್ತಿ ಇನ್ನೊಬ್ಬನಿಗೆ ಫೋನ್ ಮಾಡಿ ಅವನ ಜೊತೆ ಸುತ್ತಾಡ್ತಾ ಇದ್ದಾಳ? ಅಲ್ಲ, ಅವಳಿಗೆ ಯಾಕೋ ಇಂಥ ಬುದ್ಧಿ? ನಿನ್ನಂತ ಒಳ್ಳೆ ಗಂಡನ್ನ ಲವ್ ಮಾಡಿ ಮದ್ವೆ ಆಗಿದ್ದಾಳೆ. ಲವ್ ಮಾಡಿ ಮದ್ವೆ ಆಗಿದ್ರು ಇನ್ನೊಂದು ಗಂಡಸಿಂದ ಓಡಾಡ್ತಾಳೆ ಅಂದ್ರೆ ಅವಳು ಎಷ್ಟು ಓಟು ಬಿಟ್ಟು ಕೂತ್ಕೊಂಡಿರ್ಬೇಕು ಹೇಳು? ನನಗಂತೂ ಥೂ, ನಾಚಿಕೆ ಆಗುತ್ತಪ್ಪ ಈ ವಿಷಯ ಕೇಳಿ. ಥೂ, ಎಂತ ಕೆಲಸ ಕೇಳ್ತಾ ಇದ್ದಾಳ ನಿನ್ನ ಹೆಂಡ್ತಿ? ಏನೋ ಒಳ್ಳೆವಳು ಅಂತ ನಾ ಹೇಳ್ಕೊಂಬತ್ತಿದ್ದಲ್ಲ ನೀನು. ಅಣ್ಣ, ಒಳ್ಳೆವಳು ತರ ನಾಟಕ ಮಾಡಿ ನೋಡು ಎಂತ ಕೆಲಸ ಮಾಡಿದಾಳೆ. ನಾನು ಏನಾದ್ರೂ ಇವ್ನ ಹೆಂಡತಿ ಮೇಲೆ ಏನಾನ ಹೇಳಿದ್ರೆ ನನ್ನೇ ಬಾಯಿ ಮುಚ್ಚನು. ನೀನ್ ಸುಮ್ನೆ ಇಲ್ದೇ ಇರೋದೆಲ್ಲ ಹೇಳಕ್ ಬರ್ಬೇಡ, ನನ್ನ ಹೆಂಡತಿ ಅಂತೋಳಲ್ಲ ಅಂತಾನ. ಈಗ ಗೊತ್ತಾಗೈತಿ ಇವನಿಗೆ. ತಗ, ಇನ್ನು ಸುಮ್ನೆ ನಿಂತಿದ್ಯಲ್ಲೋ, ನಿನ್ನ ಹೆಂಡತಿನ ಕಾರ್ದು ಕೇಳು ಇದೆಲ್ಲ ಏನು ಅಂತಾನ. ಅವಳೇ ಹೇಳ್ತಾಳೆ ಬಾಯಿ ಬಿಟ್ಟು. ಅನು, ಏ ಅನು, ಬಾರ ಇಲ್ಲಿ ಜಲ್ದಿ. ಅಯ್ಯೋ, ನಾನು ಪಾತ್ರೆ ತೊಳಿತಾ ಇದ್ದೀನಿ, ಇರಿ
ಒಂದ್ ನಿಮಿಷ ಬಂದೆ. ಯಾಕಂಗೆ ಅರ್ಚ್ಕಂತ ಇದ್ದೀರಾ ಅಷ್ಟ್ ಜೋರಾಗಿ? ಈಗ ಬರ್ತೀಯೋ ಇಲ್ವೋ? ಅಯ್ಯೋ ಏನ್ರಿ ನಿಮ್ದು? ಇನ್ನೊಂದ್ ಪ್ಲೇಟ್ ಇತ್ತು ತೊಳೆದಿಟ್ ಬರೋಣ ಅಂತ ಹೇಳಿದ್ರೆ ಜಲ್ದಿ ಬಾ ಅಂತ ಅರ್ಚ್ಕಂತ ಇದ್ರಲ್ಲ, ಯಾಕೆ ಏನಾಯ್ತು ಹೇಳಿ? ಯಾವನೇ ಅವನು ರವಿ? ನಿನಗೂ ಅವನಿಗೂ ಏನ್ ಸಂಬಂಧ? ರವಿನಾ? ಯಾವ ರವಿ? ಏನ್ ಮಾತಾಡ್ತಾ ಇದ್ರ ನೀವು? ಏನು ಗೊತ್ತಿಲ್ದಲ್ಲಂಗೆ ಮಳ್ಳಿ ತರ ನಾಟಕ ಮಾಡೋದ್ ನೋಡು. ಓಹೋ, ಬೆಕ್ಕು ಕಣ್ ಮುಚ್ಕೊಂಡ್ ಹಾಲ್ ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಬತ್ತಂತೆ. ಹಂಗಾಯ್ತು ಇವಾಗ ಇವಳ ಕತೆ. ರವಿ ಯಾರು ಅಂತನ ಇವಳಿಗೆ ಗೊತ್ತೇ ಇಲ್ಲ ಪಾಪ. ನೀನೇ ಬಿಡಿಸಿ ಹೇಳಪ್ಪ ಯಾರು ಅಂತನ ಅವಳಿಗೆ ಗೊತ್ತಿಲ್ವಂತೆ. ಅಯ್ಯೋ ಅತ್ತೆ, ನೀವು ಹಂಗೆ ಮಾತಾಡ್ತಾ ಇದೀರಲ್ಲ. ಯಾರದು ರವಿ ಅಂದ್ರೆ? ನನಗೆ ರವಿ ಅನ್ನೋರು ಯಾರು ಪರಿಚಯನೇ ಇಲ್ಲ. ಏನ್ ಮಾತಾಡ್ತಾ ಇದ್ರ ನೀವಿಬ್ರುನು? ನನ್ಗೇನು ಅರ್ಥನೇ ಆಗ್ತಿಲ್ಲ. ಅಭಿ ಅದೇನು ಅಂತಾನ ಸರಿಯಾಗಿ ಹೇಳಿ, ನನ್ಗೆ ಅರ್ಥ ಆಗಂಗೆ. ಯಾರದು ರವಿ? ಯಾರು ಅಂತನ ನಮಗೇನ್ ಗೊತ್ತು? ಅದ್ ಯಾವನು ಅಂಬದ ನೀನ್ ಹೇಳ್ಬೇಕು. ನಮಗೇನ್ ಗೊತ್ತು? ನೀನು ಜೊತೆಗೆ ಹೋಗ್ತೀಯಲ್ಲ ತಿರ್ಗಾಡಕ್ಕೆ, ಹೇಳು ಅವ್ನು ಯಾವನು ಅಂತಾನ. ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ನಾನ್ ಯಾರ ಜೊತೆಗೆ ಹೋಗ್ತೀನಿ? ರವಿ ಅನ್ನೋರು ನನಗೆ ಯಾರು ಗೊತ್ತೇ ಇಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಗೊತ್ತಿಲ್ದೆ ನಿನ್ ಮೊಬೈಲ್ಗೆ ಅವನು ಫೋನ್ ಮಾಡ್ತಾನ. ಡಾರ್ಲಿಂಗ್ ಚಿನ್ನು ಅಂತಾನ. ಹೇಳು ಎಷ್ಟ್ ದಿನದಿಂದ ನಡೀತಾ ಐತೆ ಈ ಕಳ್ವ್ಯವಹಾರ ಅಂತಾನ. ಏನ್ ಮಾತಾಡ್ತಾ ಇದ್ದೀರಾ? ಯಾರು ಫೋನ್ ಮಾಡಿದವರು? ಕೊಡಿ ಇಲ್ಲಿ ನೋಡ್ತೀನಿ ಯಾವ ನಂಬರು ಅಂತಾನ. ನನಗೆ ಯಾರು ಪರಿಚಯನೇ ಇಲ್ಲ ರವಿ ಅನ್ನೋರು. ಯಾವ್ದಿದು ಹೊಸ ನಂಬರು? ಯಾವ್ದೋ ಹೊಸ ನಂಬರ್ ಕಣ್ರಿ ಇದು. ನನಗೆ ಗೊತ್ತಿಲ್ಲ ಈ ನಂಬರು. ಹೊಸದು ಯಾರ್ದೋ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದೆ ಅದ್ ಹೆಂಗಮ್ಮ ನಿನಗೆ ಫೋನ್ ಮಾಡ್ತಾರೆ? ಡಾರ್ಲಿಂಗ್ ಚಿನ್ನು ಅಂತಾನ. ನಿನ್ ಗಂಡನ ಹೆಸರು ಹೇಳ್ತಾರೆ. ನಿಮ್ಮ ಮನೆಯವ್ರ ಹೆಸರೆಲ್ಲಾನು ಹೇಳ್ತಾ ಇದ್ದಾನೆ ಅವನು. ಅಷ್ಟೆಲ್ಲ ತಿಳ್ಕೊಂಡಿದ್ದಾನೆ ಅಂದ್ಮೇಲೆ ನಿನಗೆ ಗೊತ್ತಿರೋನೆ ಚೆನ್ನಾಗಿ. ಅದ್ ಯಾರು ಅಂತಾನ ಹೇಳು. ನಂಬರ್ ನೀನ್ ಸೇವ್ ಮಾಡ್ಕೊಂಡಿಲ್ಲ ನೀನು. ಅದಕ್ಕೇನೆ ನಮ್ಗೆಲ್ಲರಿಗೂ ಗೊತ್ತಾಗಲ್ಲ ನಂಬರ್ ಸೇವ್ ಮಾಡ್ಲಿಲ್ಲ ಅಂದ್ರೆ ಅಂತ ನಾ ತಿಳ್ಕೊಂಡಿದೀಯಾ? ಅದ್ ಯಾರು ಅಂತನ ನಿನ್ ಗಂಡನ್ ತಗಾದ್ರೂ ನಿಜ ಹೇಳು. ಅವನಿಗೆ ಮೋಸ ಮಾಡ್ಬೇಡ. ಅಯ್ಯೋ ಅಂಕಲ್, ನನಗ್ ನಿಜವಾಗ್ಲೂ ಅವ್ರು ಯಾರು ಅಂತಾನೂ ಗೊತ್ತಿಲ್ಲ. ಈ ನಂಬರ್ ನೋಡ್ತಾ ಇರೋದೇ ಇವತ್ತೇ ಫಸ್ಟ್ ಟೈಮು. ಅನು ಸುಮ್ನೆ ನಾಟಕ ಮಾಡ್ಬೇಡ, ನನ್ನ ಹತ್ರ ಹೇಳ್ಬಿಡು ಅದ್ ಯಾರು ಅಂತಾನ. ಯಾಕ್ರಿ ನನ್ ಮೇಲೆ ಅನುಮಾನ ಪಡ್ತೀರಾ? ನನ್ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಅಲ್ಲ, ಯಾವ್ದೋ ಗೊತ್ತಿಲ್ದಿರೋ ನಂಬರಿಂದ ಫೋನ್ ಮಾಡಿ ಯಾರೋ ಫೋನ್ ಮಾಡಿದ್ರು ಅಂದ ತಕ್ಷಣ ನನಗೂ ಅವನಿಗೂ ಸಂಬಂಧ ಇದೆ ಅಂತೇಳಿ ನೀವ್ ಹೆಂಗ್ರಿ ನಂಬ್ತೀರಾ? ನನ್ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಹೇಳಿ? ಹೌದು, ನನಗೆ ಇಷ್ಟ ದಿನ ನಿನ್ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇತ್ತು. ಅಮ್ಮ ಏನ್ ಹೇಳಿದ್ರು ನಾನ್ ನಂಬ್ತಾ ಇರ್ಲಿಲ್ಲ. ಯಾಕಂದ್ರೆ ಅಷ್ಟೊಂದು ನಂಬಿದ್ದೆ ನಿನ್ನ. ಆದ್ರೆ ಇಂಥ ಕೆಲಸ ಮಾಡ್ತೀಯಾ, ನನ್ನ ನಂಬಿಕೆಗೆ ದ್ರೋಹ ಮಾಡ್ತೀಯಾ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಥೂ, ನಾಚಿಕೆ ಆಗಲ್ವಾ ನಿನ್ಗೆ ಇಂಥ ಕೆಲಸ ಮಾಡಕ್ಕೆ? ಹೌದು ಕಣಪ್ಪ ಅಭಿ, ಇದು ಇವತ್ತಿಂದು ನೆನ್ನೆದು ಅಲ್ಲ, ಆಲೇನೆ ಬಹಳ ದಿವಸದಿಂದ ನಡೀತಾ ಐತೆ ಇವಳ್ದು ಅವನದು ವ್ಯವಹಾರ. ಯಾವನೋ ಫೋನ್ ಮಾಡೋನು, ಫೋನ್ ಮಾಡಿ ಮಾತಾಡಿ ಬರ್ತೀನಿ ಅಂತ ಹೇಳಿ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಹೇಳಿ ನಾನು ಕೊಟ್ಟು ಹೋಗೋಳು. ನನಗೇನ್ ಗೊತ್ತು? ನಾನು ಹೇಳಿದ್ರೆ ನೀನ್ ನಂಬಲ್ವಲ್ಲ, ಅದಕ್ಕೇನೆ ನಾನು ಏನು ಹೇಳಕ್ ಹೋಗ್ಲಿಲ್ಲ ನಿನ್ನ ಹತ್ರ. ನಿನ್ಗೆ ಒಂದ್ ದಿವಸ ಗೊತ್ತಾಗುತ್ತೆ ಅಂತಾನೆ. ಇವತ್ತು ಗೊತ್ತಾಗೈತೆ, ಅದೇನ್ ಮಾಡ್ತೀಯ ನೋಡು. ಇಲ್ಲ ಕಣ್ರಿ, ನಿಮ್ಮ ಅಮ್ಮ ಸುಳ್ಳು ಹೇಳ್ತಾ ಇದ್ದಾರೆ. ನನಗೆ ಯಾವ ಫೋನು ಬರ್ತಾನೆ ಇರ್ಲಿಲ್ಲ. ನಾನು ಹೋದ್ರೆ ಅಪ್ಪಯ್ಯನು ಅಮ್ಮಯ್ಯನು ಮಾತಾಡ್ಸ್ಕೊಂಬರಕ್ ಹೋಗ್ತಿದ್ದೆ ಅಷ್ಟೇ, ಬಿಟ್ರೆ ಇನ್ನೆಲ್ಲೂ ಹೋಗ್ತಾನೆ ಇರ್ಲಿಲ್ಲ. ನಿಮ್ಗೆ ಹೇಳ್ಬಿಟ್ಟೆ ಹೋಗ್ತಿದ್ದೆ ಎಲ್ಗಾದ್ರೂ ಹೋಗ್ಬೇಕು ಅನ್ನೋದಾದ್ರೆ. ಅತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಅಭಿ. ಸುಮ್ನೆ ಇರೆ, ನಾನು ಅಮ್ಮ ಸುಳ್ಳು ಹೇಳ್ತಾರೆ ಅಂತಾನೆ ತಿಳ್ಕೊಂಡಿದ್ದೆ. ಆದ್ರೆ ಈಗ ಮಾತಾಡದ್ನಲ್ಲ ಫೋನ್ನಾಗೆ, ಅದನ್ನೆಲ್ಲ ಕೇಳಿಸ್ಕೊಂಡ್ಮೇಲೂ ಇದನ್ನ ಸುಳ್ಳು ಅಂತ ಹೇಳಕ್ಕಾಗಲ್ಲ. ನನಗೆ ಮೋಸ ಮಾಡ್ಬಿಟ್ಟೆ ನೀನು. ಥೂ, ನಾನು ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ಆ ನಂಬಿಕೆ ಎಲ್ಲ ಇವತ್ತು ಸುಳ್ಳಾಗ್ಬಿಡ್ತು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ನೋಡ್ತಾ ಇರಿ ಏನಾಗುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ.